ಹಲೋ, ಹಾಯ್ ಡಿಯರ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಇವತ್ತಿನ ಎರಡು ಕನಸು ಎಪಿಸೋಡ್ 49. ಈ ಎಪಿಸೋಡಲ್ಲಿ ಪರಿಚಿತ ಬರ್ತಡೇ ಮಾಡ್ತಾ ಇಲ್ಲ ನಮ್ಮ ಶರತ್. ಅದಕ್ಕೆ ಒಂದು ಸ್ಟ್ರಾಂಗ್ ಕಾರಣ ಇದೆ. ನಮ್ಮ ನಿತ್ಯ ಯಾರನ್ನೂ ಮದುವೆ ಆಗೋದಕ್ಕೆ ಹೋಗ್ತಾ ಇದ್ದಾಳೆ ಅಂತ ಶರತ್ ಅಂದ್ಕೊಂಡಿದ್ದಾನೆ. ಆ ಕತೆ ಏನಾಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಲವ್ ಯು ಆಲ್. ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ. ಪಾರಿಜಾತ ಬರ್ತ್ಡೇ ಸೆಲೆಬ್ರೇಟ್ ಮಾಡಲ್ಲ. ನಿತ್ಯಾಗೆ ಇನ್ನೂ ಪ್ರಜ್ಞೆ ಬಂದೇ ಇಲ್ಲ. ಮನೆಯವ್ರು ಪಾರ್ಟಿ ಮುಗಿಸ್ ಮನೆಗೆ ಬಂದರು. ಶರತ್ ಮನೆಯಲ್ಲೇ ಇದ್ದಿದ್ದು ನೋಡಿ ಚಂದ್ರಶೇಖರ್ ಕೇಳ್ತಾರೆ, ಏನೋ ಅರ್ಜೆಂಟ್ ಕೆಲಸ ಇದೆ ಅಂದೆ, ಮನೇಲಿದೆಯಾ ಅಂತ. ಶರತ್ ಜಸ್ಟ್ ಇನ್ನೂ ಈಗ ಬಂದೆ ಅಷ್ಟೇ, ಅಷ್ಟರಲ್ಲಿ ನೀವು ಕೂಡ ಬಂದ್ರಿ, ಅಷ್ಟೇ ಅಂದ. ರಾಧಾ, ನೀನೇನಾದರೂ ನಿತ್ಯ ನೋಡ್ದಾ? ಅವಳು ಎಲ್ಲೂ ಕಾಣಿಸ್ತಾನೆ ಇಲ್ಲ, ಮನೆಗೆ ಬಂದಿರ್ಬೋದು ಅಂತ ಬಂದ್ವಿ ನಾವು ಅಂದ್ಲು. ನಿತ್ಯ ಆವಾಗಲೇ ಬಂದ್ಲು ಅನಿಸುತ್ತೆ, ನಾನು ಬಂದಾಗ ಡೋರ್ ಓಪನ್ ಇತ್ತು ಅಂದ. ರಾಧಾ, ಹೌದಾ ಅಂತ ನಿತ್ಯ ರೂಮ್ಗೆ ಹೋದ್ಲು. ಶರತ್ ಕೂಡ ಅವಳು ಹಿಂದೆನೇ ಹೋಗ್ತಾನೆ. ಅಕ್ಕ ನಿತ್ಯ ನಾನೇ ಕರ್ಕೊಂಡು ಬಂದಿದ್ದು ಅಂದ. ರಾಧಾ, ಏನು ಹೇಳ್ತಾ ಇದೆಯಾ? ಮತ್ತೆ ಬಂದಿರ್ಬೋದು ಅಂತ ಅಂದೆ, ಈಗ ನೋಡಿದ್ರೆ ನೀನೇ ಕರ್ಕೊಂಡು ಬಂದೆ ಅಂತೀಯಾ? ಏನು ನಡೀತಾ ಇದೆ? ಯಾಕೆ ಕರ್ಕೊಂಡು ಬಂದೆ? ಶರತ್ ರಾಧಾಗೆ ಅಲ್ಲಿ ನಡೆದಿದ್ದು ಮತ್ತು ಅವ್ನು ಪಟ್ಟ ಪಚೀತಿ ಎಲ್ಲ ಹೇಳ್ದ. ಈಗಷ್ಟೇ ಕರ್ಕೊಂಡು ಬಂದು ಮಲಗಿಸಿದ್ದೀನಿ ಅಕ್ಕ, ಇನ್ನೂ ಪ್ರಜ್ಞೆ ಬಂದಿಲ್ವೇ ಅಂದ. ರಾಧಾ, ಹೌದಾ, ಹೋಗಲಿ, ಅವಳಿಗೆ ಎಚ್ಚರ ಆದಮೇಲೆ ನೋಡ್ತೀನಿ ಬಿಡು, ಹೋಗು ನೀನು, ಏನು ಟೆನ್ಷನ್ ತೊಗೋಬೇಡ, ನಾನು ನೋಡ್ಕೋತೀನಿ. ಶರತ್, ಅಕ್ಕ ಇದನ್ನ ಮನೇಲಿ ಯಾರಿಗೂ ಹೇಳಬೇಡ ಅಂದ. ಆಯಿತು ಬಿಡು, ಚೆನ್ನಾಗಿ ರೆಸ್ಟ್ ಮಾಡಲಿ ಅಂತ ವಾಪಸ್ ಹೋದ್ಲು ರಾಧಾ. ನಿತ್ಯಗೆ ಎಚ್ಚರ ಆಯಿತು. ತಲೆ ಹಿಡ್ದು ಅಂತ ಟೈಮ್ ನೋಡಿ ಮಧ್ಯರಾತ್ರಿ 12 ಗಂಟೆ ಆಗಿತ್ತು. ಆವಾಗ ಎದ್ದಿದ್ದಾಳೆ. ಮತ್ತೆ ರೂಮಿಂದ ಹೊರಗೆ ಬಂದಳು. ಶರತ್ ಬುಕ್ ಓದ್ತಾ ಕುಳಿತಿದ್ದ. ನಿತ್ಯ ನೋಡಿ ಬುಕ್ಕಿಟ್ಟು, ನಿತ್ಯ ಆರ್ ಯು ಓಕೆ ಅಂದ. ನಿತ್ಯ, ಸರ್ ನೀವು ಅಲ್ಲಿಗೆ? ಶರತ್, ನಿತ್ಯ ಅದೆಲ್ಲ ಬಿಡು, ಬಾಯಲ್ಲಿ ಕೂತ್ಕೋ ಅಂತ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಊಟ ಹಾಕಿ, ಊಟ ಮಾಡು ಅಂತ ಕೊಟ್ಟ. ನಿತ್ಯ, ನನಗೆ ಬೇಡ ಸರ್. ಶರತ್, ನೋಡು, ನೀನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ತಗೋ ಊಟ ಮಾಡಿ ರಿಲ್ಯಾಕ್ಸ್ ಮಾಡು. ನಿತ್ಯ, ಇಲ್ಲ ಸರ್, ನನಗೆ ತಲೆನೋವು, ಊಟ ಬೇಡ. ಶರತ್, ಓಕೆ, ಹಾಲು ಕೊಟ್ಟು ಇದನ್ನಾದರೂ ಕುಡಿದು ಹೋಗಿ ಮಲ್ಕೋ ಅಂದ. ಪುಟಾಣಿ ಚಿರು ಬಂತ ಸರ್ ಅಂದ್ಲು ನಿತ್ಯ. ಶರತ್, ಹಾಂ, ಅಕ್ಕನ ಹತ್ರ ಇದ್ದಾನೆ, ಯು ಡೋಂಟ್ ವರಿ ಅಂದ. ನಿತ್ಯ ಹಾಲು ಕುಡಿದು ಅಲ್ಲಿಂದ ತನ್ನ ರೂಮ್ಗೆ ಹೋದ್ಲು. ಶರತ್ ಅವಳನ್ನ ಎಷ್ಟು ಕೇರ್ ಮಾಡ್ತಾನೆ ಅಲ್ವಾ? ಅವನು ಎಷ್ಟೇ ಕೇರ್ ಮಾಡಿದ್ರೂ ಅವಳು ಏನು ಮಾತಾಡಿರ್ತಾಳೆ ಆ ಗೊಂದಲದಲ್ಲೇ ಇವನಿದ್ದ. ಹೀಗೆ ಕೆಲವು ದಿನಗಳು ಕಳೆದು ಹೋಯಿತು. ಶರತ್ ಮನಸ್ಸಲ್ಲಿ ಹುಟ್ಟಿದ ಕ್ವೆಶನ್ಗಳಿಗೆ ಆನ್ಸರ್ ಸಿಗಲಿಲ್ಲ. ಏನಾದರೂ ಆಗಲಿ ನಿತ್ಯನೇ ಕೇಳಿ ತಿಳ್ಕೊಳ್ಳೋಣ ಅಂದ್ಕೊಂಡು ನಿತ್ಯ ರೂಮಿಗೆ ಬಂದ. ನಿತ್ಯ ವರ್ಷ ಏನೋ ಮಾತಾಡ್ತಾ ಇದ್ರು. ಶರತ್ ಬಂದಿದ್ದು ನೋಡಿ ಸುಮ್ಮನೆ ಆದರು. ಶರತ್, ಏನೋ ನಾನು ಬಂದೆ ಅಂತ ಸ್ಟಾಪ್ ಮಾಡಿಬಿಟ್ರಿ, ಏನು ಮಾತಾಡ್ತಿದ್ರಿ? ಏನಾದರೂ ಡಿಸ್ಟರ್ಬ್ ಆಯಿತಾ ನಾನು ಬಂದಿದ್ದು ಅಂದ. ನಿತ್ಯ, ಇಲ್ಲ ಸರ್, ನಾವು ಯಾಕೆ ಹೈಡ್ ಮಾಡೋಣ ಹೇಳಿ. ಶರತ್, ಇಟ್ಸ್ ಓಕೆ, ಬಾ ಸ್ವಲ್ಪ ನಿನ್ನ ಜೊತೆ ಮಾತಾಡಬೇಕು ಅಂದ. ನಿತ್ಯ ಅವನ ಹಿಂದೆ ಹೋದ್ಲು. ಶರತ್, ನಿತ್ಯ, ನಿನಗೆ ನನ್ನ ಜೊತೆ ಹೇಳೋಕ್ಕೆ ಏನಾದರೂ ವಿಷಯ ಇದ್ದರೆ ಹೇಳು, ಯಾಕೆ ಹೈಡ್ ಮಾಡ್ತಾ ಇದೀಯಾ? ನಿತ್ಯ, ಹೈಡ್ ಮಾಡ್ತಾ ಇದ್ದೀನಾ? ಏನು ಸರ್ ಅದು? ನಿಮ್ಮ ಹತ್ರ ಹೈಡ್ ಮಾಡೋ ಅವಶ್ಯಕತೆ ಏನಿದೆ ಹೇಳಿ. ಶರತ್, ಅದನ್ನು ನೀನು ಹೇಳಬೇಕು ನಿತ್ಯ. ನಿತ್ಯ, ಸರ್, ನೀವು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ. ಅದೇನು ಕೇಳಬೇಕು ನೇರವಾಗಿ ಕೇಳಿ ಸರ್. ಶರತ್, ಓಕೆ, ನೀನು ಯಾರು? ಅಷ್ಟರಲ್ಲಿ ಲಾವಣ್ಯ ಅಲ್ಲಿಗೆ ಬರ್ತಾಳೆ. ಏನು ಮಾತಾಡ್ಬೇಕಾದ್ರೂ ಲಾವಣ್ಯ ಮಧ್ಯೆ ಬಂದೇ ಬರ್ತಾಳೆ. ಶರತ್, ನೀನು ಎಲ್ಲಿದೆಯಾ? ನನ್ನ ಜೊತೆ ಬಾ, ನಾನು ಶಾಪಿಂಗ್ ಹೋಗಬೇಕು ಅಂತ ಕರೆದ್ಲು. ಶರತ್ ನಿತ್ಯನ ನೋಡ್ತಾ, ಲಾವಣ್ಯ ನೀನು ಹೋಗು, ನಾನು ಬರ್ತೀನಿ ಅಂದ. ಲಾವಣ್ಯ, ಇಲ್ಲ ಶರತ್, ಈಗಲೇ ಬಾ ಅಂತ ಹೇಳ್ಕೊಂಡು ಹೋಗ್ತಾಳೆ. ಶರತ್ ನಿತ್ಯಾಳನ್ನೇ ನೋಡ್ಕೊಂಡು ಹೋಗ್ತಾನೆ. ಶರತ್ ಲಾವಣ್ಯ ಕೈಯಿಂದ ತನ್ನ ಕೈ ಬಿಡಿಸ್ಕೊಂಡು, ಏನು ಲಾವಣ್ಯ, ಅಷ್ಟು ಅರ್ಜೆಂಟ್ ಏನಿದೆ ಶಾಪಿಂಗ್ಗೆ ಅಂತ ರೇಗ್ದ. ಲಾವಣ್ಯ, ಶರತ್, ನಾಳೆ ನನ್ನ ಬರ್ತ್ಡೇ, ಶಾಪಿಂಗ್ ಮಾಡಲೇಬೇಕಲ್ವಾ? ಶರತ್ಗೆ ಆಶ್ಚರ್ಯ. ಅವಳನ್ನೇ ನೋಡ್ತಾ, ಏನಂದೆ? ನಿನ್ನ ಬರ್ತ್ಡೇನಾ? ಅದು ನಾಳೆ? ಮನಸ್ಸಲ್ಲಿ
ನನ್ನ ಪಾರಿಜಾತ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಿಲ್ಲ. ಲಾವಣ್ಯ ಏನು ಹೇಳ್ತಾ ಇದ್ದಾಳೆ? ಪಾರಿಜಾತ ಏನು ಹೇಳ್ತಾ ಇದೆಯಾ? ನೀನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ ತಾನೇ? ಬರ್ತ್ಡೇ ಶಾಪಿಂಗ್ ಅಂತ ಇದೆಯಾ? ಲಾವಣ್ಯ ಮನಸ್ಸಲ್ಲಿ, ಓಹೋ ಇವಳಿಗೆ ಇದು ಬೇರೆ ಇದೆಯೇನೋ. ಹಾಂ ಶರತ್, ಇಷ್ಟು ದಿನ ಮಾಡ್ಕೋತಾ ಇರಲಿಲ್ಲ, ಬಟ್ ಈಗ ನೀನು ಸಿಕ್ಕಿದೆಯಾ ಅಲ್ವಾ, ನಿನ್ನ ಜೊತೆ ಮೊದಲು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ನಿಸ್ತಿದೆ, ಅದಕ್ಕೆ ಪ್ಲೀಸ್ ಅಂತ ತೊದಲ್ಕೊಂಡು ಹೇಳಿದ್ಲು. ಶರತ್ ಆಗ ಸರಿ, ನಿನ್ನ ಆಸೆನ ಯಾಕೆ ಬೇಡ ಅನ್ನೋದು, ನಡಿ ಹೋಗೋಣ ಅಂತ ಕರ್ಕೊಂಡು ಹೋದ. ಸಂಜೆ ಆಯಿತು. ನಿತ್ಯ ಬಾಲ್ಕನಿಲಿ ಫೋನಲ್ಲಿ ಮಾತಾಡ್ತಾ ನಿಂತಿದ್ಲು. ಅಲ್ಲಿಗೆ ಬರ್ತಾನೆ. ದೂರಾನೇ ನಿಂತು ನೋಡ್ತಾನೆ. ನಿತ್ಯ, ಹಾಂ ಹೌದು, ನಾನು ನಾಳೆ 10 ಗಂಟೆಗೆ ಬರ್ತೀನಿ, ಅಲ್ಲಿಗೆ ಎಲ್ಲನೂ ನೀವೇ ಸ್ವಲ್ಪ ಅರೇಂಜ್ ಮಾಡಿಬಿಡಿ ಪ್ಲೀಸ್. ಶರತ್, ಏನು ಅರೇಂಜ್ ಮಾಡೋದಾ? ಎಲ್ಲಿಗೆ ಹೋಗ್ತಾ ಇದ್ದಾಳೆ? ಯಾರ ಜೊತೆ ಮಾತಾಡ್ತಾ ಇದ್ದಾಳೆ? ಈಗಾಗಲೇ ನೂರಾರು ಪ್ರಶ್ನೆ ಹುಟ್ಕೊಂಡಿರೋ ಶರತ್ ತಲೆಗೆ ನಿತ್ಯ ಕಾಲ್ನಲ್ಲಿ ಮಾತಾಡ್ತಾ ಇರೋದು ತುಂಬ ಕೋಪ ತರಿಸ್ತು. ನಿತ್ಯ, ಹೌದು ಪುರೋಹಿತರೆ, ನೀವು ಹೇಳಿದ ಮುಹೂರ್ತದಲ್ಲೇ ನಡಿಬೇಕು. ನಾನು ಆನ್ ಟೈಮ್ ಅಲ್ಲಿರ್ತೀನಿ. ಏನಂದರೆ ಅರೇಂಜ್ ಮಾಡಿಬಿಡಿ ಅಷ್ಟೇ. ಅಮೌಂಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನು ಬಂದು ಕೊಡ್ತೀನಿ. ಓ ಹೌದಾ, ಓಕೆ ಥ್ಯಾಂಕ್ ಯು ಅಂತ ಕಾಲ್ ಕಟ್ ಮಾಡಿದ್ಲು. ಶರತ್ ಅನುಮಾನ, ಇವಳೇನಾದರೂ ತನ್ನ ಪ್ರೀತಿಸಿದವನ ಮದುವೆ ಆಗೋ ಹೋಗ್ತಾ ಇದ್ದಾಳ, ಪುರೋಹಿತರಂತ ಬೇರೆ ಹೇಳ್ತಾ ಇದ್ದಾಳೆ ಅಂದ್ಕೊಂಡು ಹತ್ತಿರ ಬರ್ತಾನೆ. ತುಂಬ ಜಲಸ್ ಫೀಲ್ ಮಾಡ್ತಾ ಇದ್ದೇನೆ ನಮ್ಮ ಶರತ್ ಅಲ್ವಾ? ನಿತ್ಯ, ಶರತ್ ನನ್ನ ನೋಡಿ, ಸರ್ ನೀವು ಇಲ್ಲಿ? ಶರತ್ ಕೋಪದಲ್ಲಿ, ಯಾಕೆ ಬರಬಾರ್ದಾ? ನಿತ್ಯ, ಅಯ್ಯೋ ನಾನೆಲ್ಲ ಹಾಗಂತ ಹೇಳಿದೆ ಸರ್. ಸರಿ ಬಿಡಿ ಅಂತ ಅಲ್ಲಿಂದ ಹೋಗ್ತಿರ್ತಾಳೆ. ಶರತ್, ನಿಂತ್ಕೋ, ನೀನು ಇಲ್ಲಿ ಇದೆಯಾ ಅಂತಾನೆ ನಾನು ಬಂದಿದ್ದು ಅಂತಾನೆ. ನಿತ್ಯ, ಅಂದರೆ? ಶರತ್, ನಿನ್ನನ್ನು ತುಂಬ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಏನೋ ಗೊಂದಲದಲ್ಲೇ ಇರ್ತೀಯ, ವಿಚಾರಣೆ ತುಂಬ ತಲೆಗೆ ಹಾಕ್ಕೊಂಡಿದ್ಯಾ ಅನ್ನಿಸ್ತಿದೆ, ಏನು ವಿಷಯ? ನಿತ್ಯ ಸೈಲೆಂಟಾಗಿ, ಆ ರೀತಿ ಏನೂ ಇಲ್ಲ ಸರ್, ನೀವೇನು ನೋಡಿದ್ರಿ ಸರ್, ನನಗೇನು ಅರ್ಥ ಆಗ್ತಿಲ್ಲ. ಶರತ್, ಅವತ್ತು ಲಾವಣ್ಯನಿಗೆ ಬಂದ ಲೆಟರ್ನ ಹರಿದಾಕಿದ್ಲು, ಆಗ ತುಂಬ ಡಿಸ್ಟರ್ಬ್ ಆಗಿದ್ದೆ. ಮೊನ್ನೆ ಪಾರ್ಟಿಯಲ್ಲಿ ಏನೇನೋ ನಡೀತು, ಆವಾಗ ನಿನಗೆ ಗೊತ್ತಿಲ್ಲದೆ ನೀನು ಏನೇನೋ ಹೇಳಿದೆ. ಇದೆಲ್ಲ ನೋಡಿದ್ರೆ ಸ್ಪಷ್ಟವಾಗಿ ಕಾಣ್ತಿದೆ ನೀನು ಯಾರನ್ನೋ ಪ್ರೀತಿಸ್ತಾ ಇದೆಯಾ ಅಂತ. ಐ ಆಮ್ ರೈಟ್ ಅಂದ. ನಿತ್ಯ ಅವನನ್ನೇ ನೋಡ್ತಾ ಹೌದು ಅಂತ ತಲೆ ಆಡಿಸಿದ್ಲು. ಶರತ್ ಶಾಕ್, ವಾಟ್, ನಿಜಾನಾ? ನಿತ್ಯ, ನೀನು ಮಾಡ್ತಿರೋದು ಸರಿ ಇಲ್ಲ ಅಂದ. ನಿತ್ಯ, ನಾನೇನು ಮಾಡ್ದೆ ಸರ್, ನೀವು ಪ್ರೀತಿಸ್ತಾ ಇರೋದು ನಿಜಾನಾ ಅಂದ್ರಲ್ಲ, ನಾನು ಹ್ಞೂ ಅಂದೆ ಅಷ್ಟೇ ಅಂದ್ಲು. ಶರತ್, ಪ್ರೀತಿಸೋದು ತಪ್ಪಲ್ಲ, ಆದರೆ ನೀನು ಮಾಡೋಕ್ಕೆ ಹೊರಟಿರೋದು ಸರಿ ಇಲ್ಲ, ನೀನು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂದ. ನಿತ್ಯ, ನೀವೇನು ಹೇಳೋಕೆ ಬಂದ್ರಿ ಸರ್, ಅರ್ಥ ಆಗೋ ಹಾಗೆ ಹೇಳಿ ಅಂದ್ಲು. ಅಷ್ಟರಲ್ಲಿ ವರ್ಷ, ನಿತ್ಯಕ್ಕ, ರಾಧಕ್ಕ ನಿಮ್ಮನ್ನ ಬರೋಕ್ಕೆ ಹೇಳಿದ್ರು ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ. ಮಾರನೇ ದಿನ ನಿತ್ಯ ಅರ್ಜೆಂಟ್ನಲ್ಲಿದ್ಲು. ಮನೇಲಿ ಯಾರೂ ಇರಲಿಲ್ಲ. ಹಸಿರು ಬಣ್ಣದ ಸೀರೆ ಉಟ್ಕೊಂಡು, ಕೈಗೆ ಬಳೆ, ತಲೆಗೆ ಹೂವು ಮುಡ್ಕೊಂಡು ರಾಧಾಗೆ ಹೇಳಿ ಹೋಗೋಕ್ಕೆ ರಾಧಾ ರೂಮಿಗೆ ಬರ್ತಾಯಿದ್ಲು. ಅಷ್ಟರಲ್ಲಿ ಕಾಲ್ ಬರುತ್ತೆ. ನಿತ್ಯ ಕಾಲ್ ಅಟೆಂಡ್ ಮಾಡಿ, ಹಾಂ ಬರ್ತಾಯಿದ್ದೀನಿ ಅಂತ ಮಾತಾಡಿಕೊಂಡೇ ಹೋಗ್ತಾಯಿದ್ಲು. ಶರತ್ ಆ ಕಡೆಯಿಂದ ವಾಕ್ ಮಾಡಿ ಬರ್ತಾ ಇದ್ದ. ನಿತ್ಯ ಅರ್ಜೆಂಟ್ನಲ್ಲಿ ಅವನಿಗೆ ಡಿಕ್ಕಿ ಹೊಡೆದು ಸಾರಿ ಸರ್ ಅಂತ ಓಡ್ತಾಳೆ. ಶರತ್ ಅವಳ ಅವತಾರ ನೋಡಿ ಕನ್ಫರ್ಮ್ ಮಾಡ್ಕೊಂಬಿಟ್ಟ, ಇವಳು ಮನೆ ಬಿಟ್ಟು ಮದುವೆ ಆಗೋಕ್ಕೆ ಹೋಗ್ತಾ ಇರೋದು. ಹೇಯ್ ನಿತ್ಯ ನಿಂತ್ಕೋ, ನಿತ್ಯ ಅಂತ ಹಿಂದೆನೇ ಕೂಗ್ಕೊಂಡು ಹೋಗ್ತಾನೆ. ನಿತ್ಯ ಶರತ್ ಕೂಗೋದು ಕೇಳಿದೆ ಕಾಲ್ನಲ್ಲೇ ಮಾತಾಡಿಕೊಂಡು ಆಟೋ ಹಿಡಿದು ಹತ್ತಿ ಹೊರಟೇ ಹೋದ್ಲು. ಶರತ್ ಛೇ ಅಂತ ತಲೆ ಮೇಲೆ ಕೈ ಇಟ್ಟು ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಯೋಚಿಸ್ತಾ ನಿಂತಿದ್ದ. ಲಾವಣ್ಯ ಅಲ್ಲಿಗೆ ಬರ್ತಾಳೆ. ಶರತ್, ಏನು ನಿನ್ನ ಕತೆ, ನೀನು ಪಾರಿಜಾತ ಬರ್ತಡೆ ಒಂದು ವಿಶ್ ಮಾಡಿಲ್ವಾ? ನಾನು ಸೆಲೆಬ್ರೇಟ್ ಮಾಡೋಣ ಅಂದರೆ ಓಕೆ ಅಂತ ಹೇಳಿ ಇಲ್ಲಿ ನಿಂತಿದ್ಯಾ, ಏನಾಗಿದೆ ನಿನಗೆ? ಶರತ್, ಏನಿಲ್ಲ ಲಾವಣ್ಯ, ಸೆಲೆಬ್ರೇಟ್ ತಾನೇ, ಮಾಡೋಣ. ಸಾರಿ ಲಾವಣ್ಯ, ಹ್ಯಾಪಿ ಬರ್ತ್ಡೇ ಅಂತ ಸಿಂಪಲ್ ವಿಶ್ ಮಾಡಿ ಒಳಗೆ ಹೋಗ್ತಾನೆ. ರೂಮ್ಗೆ ಬರ್ತಾನೆ. ನಿತ್ಯ, ಯಾಕೆ ಹೀಗೆ ನಡ್ಕೋತಾ ಇದೆಯಾ? ಡ್ಯಾಮಿಟ್ ಅಂತ ಕೋಪದಲ್ಲಿ ನೀರಿಟ್ಟಿದ್ದ ಗ್ಲಾಸ್ ತೆಗೆದು ಬಿಸಾಡ್ತಾನೆ. ಅಲ್ಲಿಗೆ ಪುಟಾಣಿ ಚಿರು ಬರುತ್ತೆ. ನಿತ್ಯ ಡಾರ್ಲಿಂಗ್, ಮಾಮ, ನಿತ್ಯ ಡಾರ್ಲಿಂಗ್ ಎಲ್ಲೋದ್ಲು? ನನ್ನ ಎಬ್ಬಿಸ್ದೆ ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೋಗಿದ್ದಾಳೆ ಅಂತಲೂ ಗೊತ್ತಿಲ್ಲ ಅಂದ. ಶರತ್ ಕೋಪ ಇನ್ನೂ ಜಾಸ್ತಿ ಆಯಿತು. ಛೇ, ಎಂಥ ಸ್ವಾರ್ಥಿ ಆಗಿಬಿಟ್ಟೆ ನಿತ್ಯ,
ಆ ಮಗುಗೂ ಹೇಳಿದೆ, ಅವ್ನು ಬಿಟ್ಟು ಹೋಗ್ಬಿಟ್ಟ. ನನ್ನ ಯಾವತ್ತೂ ಕ್ಷಮಿಸಲ್ಲ, ನಿನ್ನ ಈ ತಪ್ಪಿಗೆ ಕ್ಷಮೆನೂ ಇಲ್ಲ ಅಂದ್ಕೊಂಡು ಪುಟಾಣಿ ನಿತ್ಯ ಬರ್ತಾಳೆ. ಅಮ್ಮ, ಅಜ್ಜಿ ಹತ್ರ ಹೋಗ್ತೀಯಾ, ಅಷ್ಟರಲ್ಲಿ ನಿತ್ಯ ಡಾರ್ಲಿಂಗ್ ಬರ್ತಾಳೆ ಅಂತ ಸಮಾಧಾನ ಹೇಳಿದೆ ಶರತ್. ಈ ಕಡೆ ಸಂಜೆ ಆದರೂ ಇನ್ನೂ ನಿತ್ಯ ಮನೆಗೆ ಬಂದಿಲ್ಲ. ಮನೆಯವರೆಲ್ಲ ಆತಂಕದಲ್ಲಿದ್ದರು. ಹಾಗಾದರೆ ನಮ್ಮ ನಿತ್ಯ ಮದುವೆ ಆಗೋದಕ್ಕೆ ಹೋಗಿದ್ದಾಳ? ಯಾರನ್ನ ಮದುವೆ ಆಗೋದಕ್ಕೆ ಹೋಗಿದ್ದಾಳೆ? ಇವಳು ಏನಾದರೂ ಸುಳ್ಳು ಕಲಾವಿದನ್ನು ಆರಿಸ್ಕೊಂಡಿದ್ದಾಳ? ಇಲ್ಲ ಏನಾಗಿದೆ? ನಿತ್ಯ ಗುಂಗಲ್ಲಿ ಶರತ್ ಲಾವಣ್ಯ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾನಾ ಇಲ್ವಾ? ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಮುಂದಿನ ಎಪಿಸೋಡ್ನ ನೋಡಲೇಬೇಕು. ಅಲ್ಲಿ ತನಕ ಕೇಳ್ತಾ ಇರಿ ನಿಮ್ಮ ವ್ಲಾಗ್ಸ್, ಎರಡು ಕನಸು ಕತೆ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ. ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬಾಯ್ ಬಾಯ್.